ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಾನು ನಂಜನಗೂಡು ಜಲ ಪ್ರವಾಹ ಆಗಿದೆ. ಇವತ್ತು ರೋಡಲ್ಲೆಲ್ಲ ನೀರು ತುಂಬ್ಕೊಂಡು ಎಲ್ಲ ರೋಡ್ಗೆಲ್ಲ ನೀರು ಬಂದುಬಿಟ್ಟಿದೆ. ಇವತ್ತು ಬನ್ನಿ ತೋರಿಸ್ತೀನಿ. ಇವತ್ತು ನಂಜನಗೂಡು ರೋಡು ಮತ್ತು ಬ್ರಿಡ್ಜು ಹೇಗೆ ಬಂದಿದೆ ನೀರು. ನಂಜನಗೂಡಲ್ಲಿ ರೋಡಲ್ಲಿ ಮತ್ತು ಬ್ರಿಡ್ಜಲ್ಲಿ ಹೇಗೆ ನೀರು ಜಾಸ್ತಿ ಬಿಟ್ಟಿದ್ದಾರೆ ಬಂದಿದೆ ತೋರಿಸ್ತೀನಿ. ಹೇಗೆ ಹೋಗ್ತಾ ಇದೆ ನೀರು ಅಂತ. ನಂಜನಗೂಡು ಮತ್ತು ಗುಂಡ್ಲುಪೇಟೆ ಚಾಮರಾಜನಗರ ರೋಡಿದ್ದು ಎಲ್ಲ ಜನ ಎಲ್ಲ ತುಂಬಿದ್ದಾರೆ ನೀರು ನೋಡೋಕ್ಕೆ. ರೋಡ್ ನೀರು ಬಂದುಬಿಟ್ಟಿದೆ. ರೋಡಲ್ಲಿ ನೀರು ನೋಡೋಕ್ಕೆ ಎಲ್ಲ ಜನ ಎಲ್ಲ ಬಂದಿದ್ದಾರೆ. ಎಲ್ಲ ನೋಡಿ ಸ್ಕೂಟ್ರೆಲ್ಲ ನಿಲ್ಲಿಸಿದ್ದಾರೆ. ನಾನು ನೀರು ಹತ್ರ ಹೋಗ್ತಾಯಿದ್ದೀನಿ. ಈ ರೋಡ್ ದಾಟಿ ಬಂದಿರೋದು ನೀರಿದು. ಮೈಸೂರು ಚಾಮರಾಜನಗರ ಮೇನ್ ರೋಡ್ ಇದೆಯಲ್ಲ, ಅಲ್ಲಿಂದ ರೋಡ್ ದಾಟಿ ನೀರು ಹೋಗಿದೆ, ಆ ಕಡೆ ಹೋಗಿದೆ. ಅಲ್ಲಿ ನೋಡಿ ಸ್ಕೂಟ್ರ್ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ನೋಡಿ ಲೇಡೀಸ್ ನೋಡಿ, ಅಲ್ಲಿ ನೀರು ಮಧ್ಯಕ್ಕೆ ಹೋಗಿದ್ದಾರೆ. ರೋಡ್ ಮಧ್ಯ ಆಟ ಆಡ್ತಿದ್ದಾರೆ ಅವರು ನೀರಲ್ಲಿ. ಒಬ್ಬರು ಗಾಡಿ ತೊಳಿತಾ ಇದ್ದಾರೆ. ರೋಡ್ ಬ್ಲ್ಯಾಕ್ ಆಗ್ಬಿಟ್ಟು ಈಗ ರೋಡ್ ಇಲ್ಲ ನಮಗೆ ಹೋಗೋಕ್ಕೆ. ನಂಜನಗೂಡಿಗೆ ಮೈಸೂರಿಂದ ಹೋಗೋಕ್ಕೆ ರೋಡ್ ಇಲ್ಲ. ಆ ಕಡೆ ಬಳಸ್ಕೊಂಡು ಹೋಗಬೇಕು. ಇಜ್ಜಿಗೆ ಅಂತ ಒಂದು ಊರಿದೆ, ಅಲ್ಲಿಂದ ಬಳಸ್ಕೊಂಡು ಹೋಗಬೇಕು. ನೋಡಿ ಜನ ಎಲ್ಲ ಬಂದಿದ್ದಾರೆ. ನೀರು ನೋಡಿ ಹೇಗೆ ನಿಂತಿದೆ. ನೀರಲ್ಲಿ ನೋಡಿ ಹೇಗೆ ಆಡ್ತಿದ್ದಾರೆ ನೋಡಿ. ನೀರಲ್ಲಿ ಜೂಮ್ ಮಾಡ್ತೀನಿ ನೋಡಿ ನಿಮಗೆ. ನೋಡಿ ಅಲ್ಲಿ ಲೇಡೀಸ್ ಹೆಂಗೆ ಆಡ್ತಿದ್ದಾರೆ, ನೀರಲ್ಲಿ ಆಟ ಆಡ್ತಿದ್ದಾರೆ ಅವರು. ಒಬ್ಬರು ಗಾಡಿ ತೊಳಿತಾ ಇದ್ದಾರೆ. ಬನ್ನಿ ಹೋಗುವ. ಈಗ ನೋಡ್ತಾರಲ್ಲ, ಈಗ ರೋಡಲ್ಲಿ ಈ ಕಡೆ ಈಗ ರೋಡ್ ತೋರಿಸ್ತೀನಿ ನಿಮಗೆ. ಈ ಕಡೆ ಒಂದು ಕಟ್ಟು ದಾರಿ ಇದೆ, ಮಣ್ಣು ರೋಡು. ಈಗ ಆ ಕಡೆಯಿಂದ ಹೋಗ್ತಾಯಿದೆ. ಮೈಸೂರು ಪೇಪರ್ ಮೇಲಿಂದ ಮಲ್ಲನಮೂಳೆ ಮಠ, ಇದು ಮಣ್ಣು ರೋಡ್. ಇದು ಆ ಕಡೆ ಹೋಗೋಕ್ಕೆ ರೋಡ್ ಇಲ್ವಲ್ಲ, ಈಗ ನೀರು ತುಂಬಿದೆಲ್ಲ ರೋಡು. ಈಗ ಸ್ನೇಹಿತರೆ, ಈಗ ಈ ಕಡೆ ಒಂದು ಕಟ್ಟು ದಾರಿ ಇದೆ, ಮಣ್ಣು ರೋಡು, ಆಫ್ ರೋಡ್. ಇದು ರೋಡ್ ಮಾಡಿಲ್ಲ, ಕಾಲು ದಾರಿ. ನಿಧಾನಕ್ಕೆ ಹೋಗ್ಬೋದು. ಮಳೆ ಬಂದುಬಿಟ್ಟಿದೆ ಇದರಲ್ಲಿ. ನಿಧಾನಕ್ಕೆ ಹೋಗಿಲ್ಲ, ಬಳಸ್ಕೊಬರ್ಬೇಕಾಗತ್ತೆ. ಒಂದು 5 ಕಿಲೋಮೀಟರ್ ಬಳಸ್ಕೊಬರ್ಬೇಕಾಗತ್ತೆ ನಾವು. ಅದಕ್ಕೆ ಇಲ್ಲಿ ಮಣ್ಣು ರೋಡ್ ಇದೆ ನೋಡಿ, ಚಿಕ್ಕದು ರೋಡ್ ಇದು. ರೋಡ್ ಮಾಡಿಲ್ಲ, ಸ್ಕಿಡ್ ಆಗುತ್ತೆ. ಮಳೆ ಬಂದಿದೆಯಲ್ಲ, ಮಣ್ಣು ಪಕ್ಕದಲ್ಲೇ ಕಾಲುವೆ ಇದೆ, ಹುಷಾರಾಗಿ ಓಡಿಸ್ಕೊಂಡು ಹೋಗಬೇಕು. ಯಾಕಂದರೆ ಸ್ಕಿಡ್ಡಾಗಿ ಬಿದ್ದ ಅಂದರೆ ಕಾಲುವೆಗೆ ಬೀಳೋದು. ಎತ್ತೋರು ಇಲ್ಲ, ನೋಡೋರು ಇಲ್ಲ. ಇಲ್ಲಿ ನಿಧಾನಕ್ಕೆ ಹೋಗ್ಬೇಕು. ನೋಡಿ ಕಾಲುವೆ ಕಾಣ್ತಾ ಇದೆಯಾ ನೋಡಿ, ಎಲ್ಲ ನೀರು ತುಂಬಿ ನಿಧಾನಕ್ಕೆ ಹೋಗಬೇಕು. ಸ್ನೇಹಿತರೆ, ರೋಡ್ ಇಲ್ಲ ಅಂತಿದ್ದಾರೆ. ಈಗ ವಾಪಸ್ ಹೋಗ್ತಾಯಿದ್ದೀನಿ. ನಂಜನಗೂಡು ಬ್ರಿಡ್ಜ್ ಮುಂದೆ ಇದು ನಂಜನಗೂಡಿಗೆ ಹೋಗೋ ಮೈಸೂರು ಹೋಗೋ ರೋಡು. ಇಲ್ಲಿ ಇದಾಕ್ಬಿಟ್ಟಿದ್ದಾರೆ, ಗೇಟ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಯಾರೋ ಬ್ಯಾರಿಕೇಡ್ ತೆಗೆದಿದ್ದಾರೆ. ಈ ಕಡೆ ಈಗ ಅಲ್ಲಿ ನೀರು ನೋಡೋಕೆ ಹೋಗ್ಬೋದು. ರೋಡಲ್ಲಿ ನಿಂತಿದ್ದೆಲ್ಲ ನೀರು, ಈ ಕಡೆಯಿಂದನೂ ಹೋಗ್ಬೋದು. ಸ್ನೇಹಿತರೆ, ನನಗೆ ಹೋಗ್ತಾ ಇದ್ದೆ ನೋಡಿ, ಇದು ಮಲ್ಲನಮೂಳೆ ಮಠ ಅಂತ. ನಂಜನಗೂಡಿಂದ ಮೈಸೂರಿಗೆ ಹೋಗೋ ರೋಡ್ ಇದು. ಇಲ್ಲೇ ರೋಡ್ಗೆ ನೀರು ಬಂದಿರೋದು ನೋಡಿ. ಇದು ಕಬಿನಿ ಡ್ಯಾಮಿಂದ ನೀರು ಬಿಟ್ಟಿರೋದು ಕಪಿಲ ಇದಕ್ಕೆ. ನೋಡಿ ಎಷ್ಟು ನೀರು, ಎಲ್ಲಿವರೆಗೆ ರೋಡ್ ಬಂದಿದೆ ನೋಡಿ. ಎಲ್ಲ ಜನ ಎಲ್ಲ ನೋಡೋಕ್ಕೆಲ್ಲ ಹೋಗ್ತಾ ಇದ್ದಾರೆ ಸ್ಕೂಟ್ರಲ್ಲೆಲ್ಲ. ಇಲ್ಲಿ ನೋಡಿ, ಇದು ಮಲ್ಲನಮೂಳೆ ಮಠ ಅಂತ ಇದೆ. ಮಲ್ಲನಮೂಳೆ ಮಠ, ಮಲ್ಲನಮೂಳೆ ದೇವಸ್ಥಾನ ಇರಬೇಕಂತ ನನಗೆ ಗೊತ್ತಿಲ್ಲ ಸರಿಯಾಗಿ. ನೋಡಿ ಇಲ್ಲಿ ನೀರು ನೋಡಿ, ದೇವಸ್ಥಾನದಿಂದ ಹೊರಗಡೆ ಬಂದುಬಿಟ್ಟಿದೆ ನೀರು. ಇಲ್ಲಿ ನೋಡಿ, ಇಲ್ಲೇ ನಾವು ಹೋಗೋಕ್ಕಾಗೋದಿಲ್ಲ. ಇಲ್ಲಿ ಬಸ್ಸು, ಲಾರಿ, ಕಾರು ಯಾವುದೂ ಹೋಗೋಕ್ಕಾಗಲ್ಲ, ಅಷ್ಟು ನೀರು ನಿಂತಿದೆ ಇಲ್ಲಿ. ನೋಡಿ, ಇದು ದೇವಸ್ಥಾನ, ಮಲ್ಲನಮೂಳೆ ಮಠ ಅಂತಾರೆ ಇದನ್ನ. ಇಲ್ಲಿ ನೋಡಿ, ಯಾರೊಬ್ಬರು ಗಾಡಿ ತುಳಿತಿದ್ದಾರೆ ನೋಡಿ. ನೀರು ನೋಡಿ ಹೆಂಗೆ ತುಂಬಿದೆ, ಸ್ವಿಮ್ಮಿಂಗ್ ಪೂಲ್ ಥರ ಆಗಿದೆ ನೀರು ತುಂಬಿ. ನೋಡಿ, ಇದು ರೋಡ್. ಇದು ಈ ಕಡೆ ಹೋಗೋ ರೋಡು, ಆ ಕಡೆ ಬರೋಕ್ಕೊಂದು ರೋಡು. ಈ ಕಡೆ ನೋಡೋ ಬನ್ನಿ, ಈ ಕಡೆ ಯಾರೋ ಈ ಕಡೆ ನೋಡಿ ಎಲ್ಲ ನೋಡೋಕ್ಕೆಲ್ಲ ಹೋಗ್ತಾ ಇದ್ದಾರೆ ನಡ್ಕೊಂಡು. ಇಲ್ಲಿ ಯಾರೋ ಒಬ್ಬರು ಗಾಡಿ ತುಳಿತಾ ಇದ್ದಾರೆ. ಇಲ್ಲಿ ಯಾರೋ ಅಂದರೆ ಬಾಂಧವರು, ಮುಸ್ಲಿಮು ಯಾರೋ ಬಾಂಧವರು, ಒಬ್ಬರು ಲೇಡೀಸ್ ನೋಡಿ ಬುರ್ಕಾಕೊಂಡು ನೀರಿಗೆ ಇಳಿಬಿಟ್ಟಿದ್ದಾರೆ. ಅಲ್ಲೊಬ್ಬರು ಗಾಡಿ ತುಳಿತಾ ಇದ್ದಾರೆ. ಸ್ನೇಹಿತರೆ, ಇದರಿಂದ ಹೊರಡ್ತಾ ಇದ್ದೀನಿ ಮಲ್ಲನಮೂಳೆ ಮಠದಿಂದ. ಈಗ ಬ್ರಿಡ್ಜ್ ತೋರಿಸ್ತೀನಿ. ನಂಜನಗೂಡು ಬ್ರಿಡ್ಜು ನೀರು ಎಷ್ಟು ಬಂದಿದೆ, ಎಷ್ಟು ತುಂಬ್ತಾ ಇದೆ, ಎಷ್ಟು ಬಿಟ್ಟಿದ್ದಾರೆ ಕಬಿನಿಯಿಂದ. ಬನ್ನಿ ನೋಡುವ. ಈಗ ರೋಡೆಲ್ಲ ಖಾಲಿ ಖಾಲಿ, ಬಸ್ಸು ಇಲ್ಲ, ಲಾರಿ, ಕಾರು ಯಾವುದೂ ಇಲ್ಲ, ಎಲ್ಲ ಖಾಲಿ ಖಾಲಿ. ಇನ್ನೊಂದು ರೋಡ್ ತೋರಿಸ್ತೀನಿ. ರೋಡ್ ನೋಡಿ ಖಾಲಿ. ನೋಡಿ, ಇದು ಬ್ರಿಡ್ಜು. ನೀರು ನೋಡಿ ಹೇಗೆ ಹೋಗ್ತಾ ಇದೆ. ಇಲ್ಲಿ ಒಟ್ಟು 4 ಬ್ರಿಡ್ಜ್ ಇದೆ ಇಲ್ಲಿ. 2 ರೋಡ್ಗೆ ಓಡಾಡೋಕ್ಕೆ ಹೊಸದು ಮಾಡಿದ್ದಾರೆ, 2. ಇನ್ನೊಂದು ಹಳೇದು ಮತ್ತು ಹೊಸದು ಮಾಡಿದ್ದಾರೆ ಬ್ರಿಡ್ಜು. ನೋಡ್ತಾ ಇದ್ದೆ, ಇದು ಹೊಸದು. ಇದು ಮೈಸೂರಿಗೆ ಹೋಗೋಕ್ಕೆ ಮಾಡಿದ್ದಾರೆ ಇದನ್ನು ನೋಡಿ. ಬ್ರಿಡ್ಜ್ ಕಾಣ್ತಾ ಇದೆ ನಿಮಗೆ. ಈ ಕಡೆ ಮೈಸೂರಿಗೆ ಹೋಗೋ ಬ್ರಿಡ್ಜ್ ಎಲ್ಲ ಈ ಕಡೆ ಓಡಾಟ ಇಲ್ಲ. ಆ ಕಡೆ ನಂಜನಗೂಡು, ಗುಂಡ್ಲುಪೇಟೆ, ನಗರಕ್ಕೆ ಹೋಗೋ ರೋಡ್ ಮಾತ್ರ
ಬಸ್ಸು ಲಾರಿ ಆ ಕಡೆಯಿಂದ ಹೆಜ್ಜೆಯಿಂದ ಬಳಸ್ಕೊಂಡು ಹೋಗ್ತಾ ಇದ್ದಾವೆ. ನೋಡಿ ನೀರು ನೋಡಿ ಹೇಗೆ ತುಂಬಿದೆ. ಕಪಿಲಾ ನದಿ ಇದು, ಕಪಿಲಾ ನದಿ. ಮೈಸೂರು ಇಲ್ಲಿಂದ ಎಲ್ಲಪ್ಪ ಕಬಿನಿ ಡ್ಯಾಮಿಂದ ನೀರು ಬಿಟ್ಬಿಟ್ಟಿದ್ದಾರೆ ನೋಡಿ. ಜೂಮ್ ಮಾಡ್ತಾಯಿದೆ ನೋಡಿ. ಸೇತುವೆ ಆ ಕಡೆದು ಇನ್ನೂ ಹಳೆ ಸೇತುವೆ, ಅದು ತುಂಬಿಟ್ಟಿದೆ ನೀರು ನೋಡಿ. ಜನ ಎಲ್ಲ ಸೇತುವೆ ಮೇಲೆ ಎಲ್ಲ ನಿಂತಿದ್ದಾರೆ ನೋಡಿ. ನೋಡಿ ನಮ್ಮ ನಂಜನಗೂಡು. ಈ ಕಡೆ ಇರೋರೆಲ್ಲ ಖಾಲಿ, ಒಬ್ಬರು ಜನನೇ ಇಲ್ಲ ಈ ಕಡೆ ಇರೋರು. ಆ ಕಡೆ ಮಾತ್ರ ಜನ ಎಲ್ಲ ಇದ್ದಾರೆ. ಆ ಕಡೆ ಹಳೆ ಸೇತುವೆ ಒಂದಿದೆ, ಅಲ್ಲಿ ನೋಡೋಕ್ಕೆ ತುಂಬ ಜನ ಇರ್ತಾರೆ ಅಲ್ಲಿ ನೋಡಿ. ನೋಡಿ ಜೂಮ್ ಮಾಡ್ತಾಯಿದೆ ನೋಡಿ, ನೀರು ಹೇಗೆ ಹೋಗ್ತಾಯಿದೆ, ಎಷ್ಟು ತುಂಬಿದೆ ನಂಜನಗೂಡು ನೋಡಿ. ಬನ್ನಿ ಈಗ ಆ ಕಡೆ ಹೋಗೋಗ. ಇಲ್ಲಿ ನೋಡಿ ಎಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಮೈಸೂರಿಗೆ ಹೋಗೋ ರೋಡು ಮಲ್ಲನ ಮಠ ನೀರು ತುಂಬಿಟ್ಟಿದೆ. ಬನ್ನಿ ಆ ಕಡೆ 2ನೇ ಬ್ರಿಡ್ಜು, 3ನೇ ಬ್ರಿಡ್ಜು, 4ನೇ ಬ್ರಿಡ್ಜ್ ತೋರಿಸ್ತೀನಿ. ಒಂದು ಓಲ್ಡ್ ಬ್ರಿಡ್ಜ್ ಇದೆ, 250 ವರ್ಷದ ಓಲ್ಡ್ ಬ್ರಿಡ್ಜು, ಮತ್ತು ಒಂದು ರೈಲ್ವೆ ಬ್ರಿಡ್ಜು. ಬನ್ನಿ ಆ ಕಡೆ ಹೋಗುವ. ರೋಡೆಲ್ಲ ಖಾಲಿ ಮಳೆ ಬರ್ತಾಯಿದೆ, ಜನ ಅಲ್ಲಿ ನಿಂತಿದ್ದಾರೆ. ಬನ್ನಿ ಹೋಗೋಣ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿರೋದು. ಈ ಕಡೆ ಹೆಚ್ಚಿಗೆ ಅಂತ ಒಂದು ಊರಿದೆ, ಆ ಕಡೆಯಿಂದ ಎಲ್ಲ ಬಸ್ ಎಲ್ಲ ಬರ್ತಾಯಿದೆ. ಆ ಕಡೆ ಕಳ್ಸ್ಕೊಂಡು ನೋಡಿ. ನಾನು ಹೋಗಿ ತೋರಿಸ್ತಲ್ಲ, ಆ ಸೇತುವೆ ಅದು ಹೊಸದು. ಪಾಂಟಿ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ ನೋಡೋಕ್ಕೆ. ಬ್ರಿಡ್ಜು ಇಲ್ಲೇ ಸೈಡಲ್ಲಿ ಕಾರ್ ಟ್ರೈನಲ್ಲಿ ಹಿಂದ್ಗಡೆ ಪಾರ್ಕ್ ಮಾಡ್ತೀನಿ ನಾನು ಗಾಡಿ. ತುಂಬ ಜನ ಇದ್ದಾರೆ, ರಶ್ ಆಗ್ಬಿಟ್ಟಿದೆ ನೋಡೋಕ್ಕೆ. ನೀರು ಬಿಟ್ಟಿದ್ದಾರಲ್ಲ ಕಬ್ಬಿನಿಂದ, ಅದಕ್ಕೆ ರಶ್ ಆಗಿದ್ದಾರೆ. ಬನ್ನಿ ತೋರಿಸ್ತೀನಿ ನೋಡಿ ನೀರು ಹೆಂಗೆ ತುಂಬಿದೆ. ಇದು 2ನೇ ಬ್ರಿಡ್ಜಿಂದ ನಾನು ತೋರಿಸ್ತಾ ಇರೋದು ನಿಮಗೆ. ಅದು ಸೇತುವೆ ನೋಡಿ, ಸೇತುವೆ 250 ವರ್ಷದ ಓಲ್ಡ್ ಅದು ಬ್ರಿಡ್ಜು ಸೇತುವೆ. ಅದು ನೀರು ತುಂಬಿಟ್ಟಿದೆ. ಅದು ಎಲ್ಲ ಕಸ ಎಲ್ಲ ಇದಾಗೈತೆ, ಕಸ ಎಲ್ಲ ಸಿಕ್ಕಾಕೊಂಡೈತೆ. ಆ ಕಡೆ ಇರೋದು ಜೂಮ್ ಮಾಡ್ತೀನಿ ನೋಡಿ. ನೀರು ಹೇಗೆ ಹೋಗ್ತಾಯಿದೆ ನೋಡಿ. ನೀರು ಇನ್ನೇನು ತುಂಬಿಡುತ್ತೆ, ಇನ್ನೇನು ಅದು ತುಂಬಿಡುತ್ತೆ, ಫುಲ್ ತುಂಬುತ್ತೆ. ಅದು ಇನ್ನೂ ನೀರು ಜಾಸ್ತಿ ಬಿಟ್ಟರೆ ಆ ತೂತೆಲ್ಲ ಮುಚ್ಚಾಗಿ ಇನ್ನೂ ಮೇಲೆ ತುಂಬುತ್ತೆ. ಅಲ್ಲಿ ಯಾರೂ ಓಡಾಡೋಕ್ಕೆ ಮೇಲೆ ಬಿಟ್ಟಿಲ್ಲ, ಪೊಲೀಸರು ಇದ್ದಾರೆ. ಅದು ರೈಲ್ವೆ ಬ್ರಿಡ್ಜ್, ಅದು ಅಲ್ಲಿ ಕಾಣ್ತಿದ್ದೆಲ್ಲ ಗ್ರೇ ಕಲರ್, ಅದು ರೈಲ್ವೆ ಬ್ರಿಡ್ಜ್. ಜೂಮ್ ಮಾಡ್ತಿದ್ದೆ ನೋಡಿ. ಅಲ್ಲಿ ಯಾರೇ ನಡ್ಕೊಂಡು ಹೋಗ್ತಾಯಿದ್ದಾರೆ. ಟ್ರೈನ್ ಬಂದರೆ ಏನು ಕರ್ತೇವಲ್ಲ ನೋಡಿ. ಈ ಕಸ ಎಷ್ಟು ಶೇಖರಣೆ ಆಗೈತೆ ನೋಡಿ. ಕಸ ನೋಡಿ, ಜನ ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲ ವಿಡಿಯೋ ಮಾಡ್ತಾಯಿದ್ದಾರೆ, ಫೋಟೋ ತೆಗೆದಿದ್ದಾರೆ. ರೋಡ್ ಬ್ಲ್ಯಾಕ್ ಆಗಿಬಿಟ್ಟಿದೆ, ಒಂದು ಸೈಡ್ ಹೋಗೋದಲ್ವಾ ಬ್ಲ್ಯಾಕ್ ಆಗಿದೆ ನೋಡಿ. ಅದು ಆ ಸೇತುವೆ ತೋರಿಸ್ದಲ್ಲ ನಿಮ್ಗೆ, ಫಸ್ಟ್ ವೀಡಿಯೋ ಮಾಡೋದ್ನಲ್ಲ. ಇದು ಹೊಸ ಸೇತುವೆ, ಮೈಸೂರಿಗೆ ಹೋಗೋ ಸೇತುವೆ ಹೊಸ. ನೀರು ನೋಡಿ ಹಿಂಗೆ ಬರ್ತಾಯಿದೆ. ನೀರು ನೋಡಿ ಎಷ್ಟು ತುಂಬಿದೆ. ಫಿಲ್ಲರ್ ನೋಡಿ, ಫಿಲ್ಲರ್ ಮುಕ್ಕಾಲು ತುಂಬ ಇದೆ ಫಿಲ್ಲರ್ ನೋಡಿ. ನೀರು ಆ ಬ್ರಿಡ್ಜಲ್ಲಿ ಯಾರೂ ಇಲ್ಲ, ಒಬ್ಬರು ಇಲ್ಲ ಅಲ್ಲಿ. ಈ ಬ್ರಿಡ್ಜಲ್ಲಿ ಇರೋದು, ಯಾಕಂದರೆ ಇಲ್ಲಿ ಹಳೆ ಸೇತುವೆ ಇದೆಯಲ್ಲ, ಅದನ್ನು ನೋಡಲಿಕ್ಕೆ ಜನ ಜಾಸ್ತಿ ಬರೋದು. ಬಸ್ಸು ನೋಡ್ತಾನೆ, ಬಸ್ಸು ಜಾಮ್ ಆಗಿಬಿಟ್ಟಿದೆ. ಹುಷಾರಾಗಿ ಓಡಾಡ್ತಾಯಿದ್ದೀನಿ, ನನ್ನ ಗಾಡಿಯಲ್ಲಿ ನಿಂತಿದೆ. ಬನ್ನಿ ಇನ್ನು ಮುಂದೆ ತೋರಿಸ್ತೀನಿ ನಿಮಗೆ. ಅಲ್ಲಿ ನೋಡಿ ನೀರು ಹೇಗೆ ಹೋಗ್ತಾಯಿದೆ. ಈ 2ನೇ ಬ್ರಿಡ್ಜು ಅಲ್ಲಾಡ್ತಾಯಿದೆ. ಏನಕ್ಕೆ ಅಲ್ಲಾಡ್ತಿದೆ ಅಂತ ಗೊತ್ತಿಲ್ಲ. ಈ ಬ್ರಿಡ್ಜು ಸೇತುವೆ ಅಲ್ಲಾಡ್ತಾಯಿದೆ. ಬಸ್ಸು ಲಾರಿ ಏನಾರು ಬಂದರೆ ಅಲ್ಲಾಡುತ್ತೆ ಗಡ ಅಂತ. ಗಾಡಿ ನಿಲ್ಸೋಕ್ಕೆ ಭಯ. ನೋಡಿ ಸೇತುವೆ ಮಧ್ಯಭಾಗದಲ್ಲಿ ತೋರಿಸ್ತಾಯಿದ್ದೀನಿ ನೋಡಿ ನಿಮಗೆ. ಅಲ್ಲಿ ಫಸ್ಟ್ನೇದ್ರೆ ಅಲ್ಲೇ ಬ್ರಿಡ್ಜು ನೋಡಿ. ಇದು ಹಳೆ ಬ್ರಿಡ್ಜು, 250 ವರ್ಷ ಓಲ್ಡು. ನೀರು ನೋಡಿ ಎಷ್ಟು ಬಂದಿದೆ. ಸೇತುವೆ ನೀರು ಮುಟ್ಟೋಗ್ಬಿಡ್ಬೋದು, ಅಷ್ಟು ಬಂದಿದೆ ನೀರು. ಕಬ್ಬಿನಿಂದ ಫುಲ್ ನೀರು ಬಿಟ್ಬಿಟ್ಟಿದ್ದಾರೆ ನೋಡಿ. ಬ್ರಿಡ್ಜಿಂದ ಮಧ್ಯಭಾಗದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಬ್ರಿಡ್ಜಿಂದ ಮಧ್ಯಭಾಗದಲ್ಲಿ ನೀರು ಹೆಂಗಿದೆ ಅಂತ. ಬ್ರಿಡ್ಜ್ ನೋಡಿದ್ರಲ್ಲ, ಈಗ ಬ್ರಿಡ್ಜಲ್ಲಿ ನೀರು ನೋಡಿದ್ರಲ್ಲ. ಈಗ ಬನ್ನಿ, ಈಗ ನಂಜನಗೂಡು ಟೆಂಪಲ್ ಹತ್ರ ಹೋಗೋಣ. ಅಲ್ಲಿ ಎಲ್ಲೆಲ್ಲಿ ನೀರು ತೋರಿಸ್ತೀನಿ. ಎಲ್ಲ ಪ್ರವಾಹನ ಆಗಿದೆ, ಅಲ್ಲಿ ನೀರೆಲ್ಲ ದೇವಸ್ಥಾನ ಟೆಂಪಲ್ವರೆಗೂ ನೀರು ಬಂದಿದೆ. ಬನ್ನಿ ಎಲ್ಲ ಹೋಗಿ ನಿಮಗೆ ತೋರಿಸ್ತೀನಿ ನೋಡಿ. ಸುಸ್ವಾಗತ ನಂಜನಗೂಡು, ದಕ್ಷಿಣ ಕಾಶಿ ನಂಜನಗೂಡು ಸುಸ್ವಾಗತ. ಇಲ್ಲಿ ರೋಡು 2 ಕಡೆ ಇದೆ. ಈ ಕಡೆ ಮೇಲುಗಡೆ ಚಾಮರಾಜನಗರ, ಆ ಕಡೆ ಗುಂಡ್ಲುಪೇಟೆ. ನಂಜನಗೂಡಿಗೆ ಹೋಗುತ್ತೆ. ಚಾಮರಾಜನಗರ ಟೆಂಪಲ್ಗೆ ಹೋಗೋರು ಮೇಲೆ ಫ್ಲೈಓವರಿಂದ ಮೇಲೆ ಹೋಗ್ಬೋದು, ಡೈರೆಕ್ಟ್ ಹೋಗುತ್ತೆ, ಬೇಗ ಹೋಗ್ಬೋದು. ಆ ಕಡೆಯಿಂದ ಹೋಗ್ಬೋದು, ರೈಲ್ವೆ ಗೇಟ್ ಇದೆ ಅಲ್ಲಿ. ಇದು ಮೇಲೆ ಫ್ಲೈಓವರ್ ಮಾಡ್ಬೋದು, ಆರಾಮಾಗಿ ಹೋಗ್ಬೋದು, ಬೇಗ ಫಾಸ್ಟಾಗಿ ಹೋಗ್ಬೋದು, ಬೇಗ ಹೋಗ್ಬೋದು. ಬರೀ ನಮಗೆ ಹೊಸ ಫ್ಲೈಓವರ್ ನೋಡಿ. ಆಟ ಮಾಡ್ಕೊಂಡು ಹೋಗ್ತಿದ್ದಾರೆ ನೀರು ನೋಡೋಕ್ಕೆ. ಅಲ್ಲಿ ನೋಡ್ತಾಯಿದ್ರು, ಈಗ ಅಲ್ಲಿ ಹೋಗ್ತಿದ್ದಾರೆ. ನಂಜನಗೂಡು ಟೆಂಪಲ್ಗೆ ಹೋಗ್ತಿದ್ದಾರೆ ನೀರು ನೋಡೋಕ್ಕೆ. ನೀರೆಲ್ಲಿ ಗಡ್ಡ ಬಂದಿದೆ ಅಂತ ನೋಡಿ. ಹೊಸ ಫ್ಲೈಓವರ್ ಇದು.
ಈಗ ಓಡಾಡಕ್ಕೆ ಬಿಟ್ಟಿದ್ದಾರೆ. ಒಂದು 2-3 ಮಂತ್ಸ್ ಆಗಿರ್ಬೇಕು ಅನಿಸುತ್ತೆ. ಈಗ ನೋಡಿ ಬ್ರಿಡ್ಜ್ ಮೇಲೆ ನಮ್ಮದು ನಂಜನಗೂಡು ಸುಜಾತಾಪುರಂ ರೈಲ್ವೆ ಸ್ಟೇಷನ್ ನೋಡಿ ಕಾಣ್ತಾ ಇದೆ. ನಿಮಗೆ ತೋರಿಸ್ತೀನಿ ನೋಡಿ, ಹೆಂಗೆ ರೌಂಡ್ ಆಗಿದೆ ನೋಡಿ, ಸ್ವಲ್ಪ ಬೆಂಡ್ ಆಗಿದೆ, ಹೆಂಗೆ ಕ್ರಾಸಲ್ಲಿದೆ ನೋಡಿ, ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ. ಜೂಮ್ ಮಾಡ್ತೀನಿ ನೋಡಿ. ಇದು ರೈಲ್ವೆ ಸ್ಟೇಷನ್ನು ಸುಜಾತಾಪುರಂ. ಇದು ನಂಜನಗೂಡು ಬಿಟ್ಟರೆ ಇಲ್ಲೊಂದು ಸ್ಟಾಪ್ ಕೊಡ್ತಾರೆ. ಎಕ್ಸ್ಪ್ರೆಸ್ ಎಲ್ಲ ನಿಲ್ಲಿಸಲ್ಲ, ಪ್ಯಾಸೆಂಜರ್ ನಿಲ್ಲಿಸ್ತವೆ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದ್ದಲ್ಲ ನೀರು, ಹೊಸ ಫ್ಲೈಓವರ್ ಇದು ಚೆನ್ನಾಗಿ ಮಾಡಿದ್ದಾರೆ, ಬೇಗ ಹೋಗ್ಬೋದು. ಇದನ್ನು ಖಾಲಿ ಎಲ್ಲ ಮಳೆಯೆಲ್ಲ ಬರ್ತಾಯಿದ್ದಲ್ಲ ನೋಡಿ, ಕಾಣ್ತಾ ಇದೆ ನಿಮಗೆ. ಜೂಮ್ ಮಾಡ್ತಾಯಿದ್ದೆ ನೋಡಿ, ಕಪಿಲಾ ನದಿ ನೀರು ಹೋಗ್ತಾ. ನಂಜನಗೂಡಿಗೆ ಬಂದಾಯಿತು. ಈಗ ಬನ್ನಿ ನಂಜನಗೂಡು ನೋಡೋಣ. ದೇವಸ್ಥಾನದಲ್ಲಿ ನೀರೇ ಬಂದಿದೆ, ಪೊಲೀಸರು ಬಂದಿದ್ದಾರೆ ಜನ ಕಂಟ್ರೋಲ್ ಮಾಡೋಕ್ಕೆ. ಪೊಲೀಸ್ ಜೀಪ್ ಬೇರೆ ಬಂದಿದ್ದಾರೆ, ಪೊಲೀಸ್ ಇಳಿತಾ ಇದ್ದಾರೆ. ಈಗ ನೋಡಿ ನೀರು ನೋಡಿ, ನೀರು ಕಾಣ್ತಾ ಇದ್ದಾರೆ. ನಂಜನಗೂಡು ಬೆಳಗ್ಗೆ ಸ್ವಲ್ಪ ನೋಡಿ, ಪೊಲೀಸ್ ಜೀಪ್ ಹೋಗ್ತಾ ಇದ್ದಾನೆ ಜನ ಕಂಟ್ರೋಲ್ ಮಾಡೋಕ್ಕೆ. ರೋಡಿಗೆ ನೀರು ಬರಬಾರ್ದು ಅಂದ್ಬಿಟ್ಟು ಮಣ್ಣೆಲ್ಲ ತಂದು ಹಾಕಿದ್ದಾರೆ, ಮರಳೆಲ್ಲ ನೋಡಿ, ಮರಳೆಲ್ಲ ತಂದು ಹಾಕಿದ್ದಾರೆ, ಎಲ್ಲ ತಂದು ಹಾಕಿದ್ದಾರೆ. ಬಸ್ ಬೇರೆ ನಿಂತಿದೆ. ಹೋಗ್ತಾ ಇದ್ದೀನಿ ಮನೆ ಟೆಂಪಲ್ ಹತ್ರ ಹೋಗ್ತಾ ಇದ್ದೀನಿ ನೋಡಿ, ಮಣ್ಣೆಲ್ಲ ಹೆಂಗೆ ತಂದು ಹಾಕಿದ್ದಾರೆ. ಬರಬಾರ್ದು ರೋಡಿಗೆ ಅಂದ್ಬಿಟ್ಟು ದೇವಸ್ಥಾನ ರೋಡು ಬ್ಯಾನರೆಲ್ಲ ಕಟ್ಟಿದ್ದಾರೆ. ಇವತ್ತು ಹನುಮ ಜಯಂತಿ, ಜೈ ಹನುಮಾನ್, ಹನುಮ ಜಯಂತಿ ಇವತ್ತು. ಬನ್ನಿ ಹೋಗೋದ. ನಂಜನಗೂಡು ಟೆಂಪಲ್ ರೋಡ್ ಬಂತು. ಒಟ್ಟು ರೋಡ್ ಸೈಡಲ್ಲಿ ನೀರು ಬಂದ್ಬಿಟ್ಟಿದೆ, ಕಪಿಲಾ ನೀರು. ಇದು ನೋಡಿ, ಇದು ಎಜ್ಜಿಗೆ ಹೋಗೋ ರೋಡ್, ಇದು ಸೇತುವೆ ಫುಲ್ಲು ರೋಡ್ ಹತ್ರ ನೀರು ಬಂದ್ಬಿಟ್ಟಿದೆ. ಆ ಕಡೆ ಹೋಗೋಣ ಬೇಡ ಅಂತ ನೋಡಿ. ಹುಡುಗರು ನೋಡಿ ನೀರಲ್ಲಿ ಹೆಂಗೆ ಆಟ ಆಡ್ತಾಯಿದ್ದಾರೆ. ಜೂಮ್ ಮಾಡ್ತೀನಿ ನೋಡಿ, ನೀರು ಎಷ್ಟು ತುಂಬಿದೆ ಅಂತ ನೋಡಿ. ಸ್ಕೂಟ್ರುಗಳು ಹೋಗೋದ ಬೇಡ ಅಂತ ನೋಡಿ, ತೇಲಾಡ್ಬಿಡ್ತವೆ ನೀರು ಜಾಸ್ತಿ ಆದರೆ. ಸ್ಕೂಟ್ರುಗಳು ಇಬ್ಬರು ಕುಂತಿದ್ರು ಅಷ್ಟೇ, ತೇಲಾಡ್ಬಿಡುತ್ತೆ, ದೋಣಿ ಥರ ತೇಲಾಡ್ಬಿಡುತ್ತೆ. ನಾನು ನಮ್ಮ ಫ್ರೆಂಡ್ಸ್ ಹೋಗ್ಬಿಟ್ಟು ನೀರೆಲ್ಲ ತೇಲಾಡ್ಬಿಟ್ಟಿದ್ವಿ ಗಾಡೀಲಿ ನೋಡಿ. ಅಲ್ಲಿ ಇಸ್ಕೊಂಡಿದ್ದಾರೆ ಇಬ್ಬರು, ಹೋಗಕ್ಕೆ ಬೇಡದ ಏನು ನೋಡಿ. ಪೊಲೀಸರು ನೋಡಿ ಹೆಂಗೆ ಹೋಗ್ತಾಯಿದ್ದಾರೆ, ಭಾರ ಇದ್ದಾರೆ ಇಬ್ಬರು, ನೀರಲ್ಲಿ ಹೋಗ್ತಾಯಿದ್ದಾರೆ ನೋಡಿ. ರೋಡ್ ಚೆನ್ನಾಗಿದೆ, ಹೋಗ್ಬೋದು. ಅದು ನೀರು ಜಾಸ್ತಿ ಇದೆ, ಕಾರನ್ನು ಬೇರೆ ಬರ್ತಾಯಿದ್ದಾನೆ ನೋಡಿ. ಇದೆಲ್ಲ ಹೋಗಿ ನಿಂತಿದ್ದಾರೆ, ಪೊಲೀಸ್ ಜೀಪ್ ಬಂದಿದ್ದಾರೆ ಕಂಟ್ರೋಲ್ ಮಾಡೋಕ್ಕೆ. ಜನಗಳನ್ನ ಸಿಕ್ಕಾಪಟ್ಟೆ ಜನ ಎಲ್ಲ ನೀರು ನೋಡೋಕ್ಕೆ ಬಂದುಬಿಡ್ತಾರೆ. ಪೊಲೀಸ್ ಜೀಪು, ಪೊಲೀಸ್ ವ್ಯಾನ್ ಹೋಗ್ತಾಯಿದ್ದಾರೆ. ನಾನು ಅಲ್ಲೊಂದು ಬ್ರಿಡ್ಜ್ ಇದೆ, ಹೋಗೋದ ಬೇಡ ಅಂತ ನೋಡ್ತಾಯಿದ್ದೀನಿ. ನೀರು ಜಾಸ್ತಿ ಇದೆ. ಬನ್ನಿ ಆ ಕಡೆ ಟೆಂಪಲ್ ದೇವಸ್ಥಾನ ಹತ್ರ ಹೋಗೋಣ. ಆ ಕಡೆಯಿಂದ ಪರಶುರಾಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಕಡೆಯಿಂದ ಬಂದು ಆಮೇಲೆ ಸಾಧ್ಯ ಹೋದರೆ ಆ ಕಡೆ ಹೋಗಿ ತೋರಿಸ್ತೀನಿ ನಿಮಗೆ ನೀರು ಎಷ್ಟು ಬಂದಿದೆ ಅಂತ ನೋಡಿ. ಎಲ್ಲ ಬರ್ತಾಯಿದ್ದಾರೆ, ಹೋಗೋರು ಹೋಗ್ತಾಯಿದ್ದಾರೆ, ಬರೋರು ಬರ್ತಾಯಿದ್ದಾರೆ. ಜನ ಸಾಗರ ನಂಜನಗೂಡಲ್ಲಿ ಜನ. ಮಳೆ ಬರ್ತಾಯಿದೆ ಆದರೂ ಜನ ಬರ್ತಾಯಿಲ್ಲ, ಮಳೆ ಬರ್ತಾಯಿದ್ದಾರೆ, ಮಳೆ ನೆನ್ಕೊಂಡು ನೋಡ್ತಾಯಿದ್ದಾರೆ ನೀರನ್ನ ನೋಡಿ. ಇಷ್ಟೊಂದು ಜನ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ದಯವಿಟ್ಟು ಯಾರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನೋಡಿ. ದೇವಸ್ಥಾನ ಹತ್ರ ಬಂದೆ ನಾನು ನೋಡಿ. ದೇವಸ್ಥಾನ ಪಕ್ಕ ನೀರೇ ತುಂಬಿದೆ ನೋಡಿ. ಎಲ್ಲ ಮುಡಿ ಗಿಡಿ ಎಲ್ಲ ಕೊಡ್ತಾರೆ, ಮತ್ತು ಸ್ನಾನಘಟ್ಟ ಅಲ್ಲೆಲ್ಲ ನೀರೆಲ್ಲ ತುಂಬಿಟ್ಟಿದ್ದಾರೆ. ಬ್ಯಾರಿಕೇಡ್ ಹಾಕಿದರೆ ಯಾರು ಬರ್ತಾ ಇಲ್ಲ. ಗಾಡಿ ನಿಲ್ಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಬನ್ನಿ ನೀರು ಎಲ್ಲವರೆಗೆ ಬಂದಿದೆ ಅಂತ. ಇಲ್ಲೆಲ್ಲ ಸ್ನಾನ ಮಾಡೋದಿಲ್ಲ, ಸ್ನಾನ ಮಾಡ್ಕೊಂಡು ಹರಕೆ ಗಿರಕೆ ಎಲ್ಲ ಇರ್ತದೆ, ಎಲ್ಲ ತೀರಿಸ್ತಾರೆ. ಬಂದಿಲ್ಲ ಗಾಡಿ ನಿಲ್ಲಿಸ್ತೀನಿ, ತೋರಿಸ್ತೀನಿ ನಿಮಗೆ. ನಂಜನಗೂಡು ಟೆಂಪಲ್ ಈ ಕಡೆ ಇದೆ, ತೋರಿಸ್ತೀನಿ ಬನ್ನಿ. ಗಾಡಿ ಸೈಡ್ಗೆ ಹಾಕ್ತೀನಿ ಬನ್ನಿ, ತೋರಿಸ್ತೀನಿ ನಿಮಗೆ. ವೀಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಯಿತು ಅನಿಸುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂಜನಗೂಡು ಎಲ್ಲ ಫುಲ್ ಎಲ್ಲ ಕವರ್ ಮಾಡ್ತಾಯಿದ್ದೀನಿ ನಾನು. ಅಲ್ಲಿ ನೋಡಿ ಟೆಂಪಲ್ ಕಾಣ್ತಾ ಇದ್ದೀನಿ ನೋಡಿ. ಸಿಕ್ ಮಾಡಿಬಿಡಿ ದಯವಿಟ್ಟು, ಎಲ್ಲ ನೋಡಿ ಬನ್ನಿ ನೋಡಿ. ಅಲ್ಲಿ ಕಾಣ್ತಾ ಇದೆಯಾ, ಅಂಡರ್ಗ್ರೌಂಡ್ ಮಾಡಿದ್ದಾರೆ ಅಲ್ಲಿ ಹೋಗೋಕ್ಕೆ. ದೇವಸ್ಥಾನದಿಂದ ಅಲ್ಲಿಗೆ ಹೋಗೋಕ್ಕೆ, ಸ್ನಾನ ಮಾಡೋಕ್ಕೆ ಅಂಡರ್ಗ್ರೌಂಡ್ ತುಂಬಿಟ್ಟಿದೆ, ಅದು ನೀರು ಹೊರಗಡೆ ಬಂದುಬಿಟ್ಟಿದೆ. ದೇವಸ್ಥಾನದ ಗೋಪುರ ಹತ್ರ ನೀರು ಹೊಂಟೋಗ್ಬಿಟ್ಟಿದೆ, ಗೋಪುರ ಅಲ್ಲಿವರೆಗೂ ನೀರು ಹೊಂಟೋಗ್ಬಿಟ್ಟಿದೆ. ಅಲ್ಲಿ ನೋಡಿ
ನೋಡಿ ಜನ ಎಲ್ಲ ನೋಡ್ತಿದ್ದಾರೆ. ನೀರು ನೋಡಿ ಹೆಂಗೆ ಬಂದಿದೆ, ಜಲ ಪ್ರವಾಹ. ಕಬಿನಿಯಿಂದ ನೀರು ಬಿಟ್ಟಿದ್ದಾರೆ, ಫುಲ್ಲು ನೀರು ಜಾಸ್ತಿ. ಕಬಿನಿಗೆ ಹೋಗಿದೆ, ಕಬಿನಿ ವೀಡಿಯೋ ಮಾಡೋದಂತ ಪೊಲೀಸರು ಬಿಡಲಿಲ್ಲ. ಅಲ್ಲಿ ವಾಪಸ್ ಬಂದೆ. ಅಲ್ಲಿ ಟೆಂಪಲ್ ಕಾಣ್ತಾ ಇದೆಯಾ ನಿಮಗೆ, ಅಲ್ಲಿ ನೀರು ಕಾಣ್ತಾ ಇದೆಯಾ ನೋಡಿ. ಆ ಕಡೆ ಬಳಸ್ಕೊ ಬಂದು ತೋರಿಸ್ತೀನಿ ನಿಮಗೆ, ವಿಡಿಯೋ ತೋರಿಸ್ತೀನಿ ನೀರು ಎಷ್ಟು ಬಂದಿದೆ ಅಂತ. ಸ್ವಲ್ಪ ಗಂಟಲು ಕೆತ್ತ ಮಾತಾಡಿ ವೆದರ್ ಅಡ್ಜಸ್ಟ್ ಆಗ್ತಿಲ್ಲ. ಬನ್ನಿ ಮುಂದೆ ಹೋಗೋದ. ಇದು ಮಲ್ಲನಮುಳ್ಳೆ ಮಠ ಹತ್ರ, ಮಲ್ಲನಮಠ ಸಾರಿ, ಇದು ಪರಶುರಾಮ ಟೆಂಪಲ್. ಇದು ಅಲ್ಲಿ ನೋಡಿ ಪರಶುರಾಮ ಟೆಂಪಲ್ಲು ತುಂಬಿಟ್ಟಿದೆ. ನಂಜನಗೂಡು ದೇವಸ್ಥಾನ ಮುಂದೆ ಇದೆ. ನಂಜನಗೂಡು ಟೆಂಪಲ್ ದರ್ಶನ ಮಾಡಿದ್ರೆ ಪರಶುರಾಮ ಟೆಂಪಲ್ಗೆ ಹೋಗಬೇಕು, ಸ್ಟಾಪ್ ಆಗುತ್ತಂತ ಒಂದು ಕಥೆ ಇದೆ ಅದಕ್ಕೆ. ನೋಡಿ ಪರಶುರಾಮ ಟೆಂಪಲ್ ತೋರಿಸ್ತೀನಿ ಬನ್ನಿ ನಿಮಗೆ. ಫುಲ್ ನೀರು ತುಂಬಿಟ್ಟಿದೆ ಪರಶುರಾಮ ಟೆಂಪಲ್ ನೋಡಿ. ಅಲ್ಲಿ ನೋಡಿ ಎಷ್ಟು ಮುಕ್ಕಾಲು ಭಾಗ ನೀರು ತುಂಬಿಟ್ಟಿದೆ. ಹಿಂದ್ಗಡೆಯಿಂದ ಪರಶುರಾಮ ಟೆಂಪಲ್ ಇದು ಕಾಣ್ತಾ ಇರೋದು, ಮುಂದ್ಗಡೆಯಿಂದ ಆ ಕಡೆ ಅಂತ ತೋರಿಸ್ತೀನಿ. ಯಾರ್ಯಾರು ವೀಡಿಯೋ ನೋಡ್ತಿದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವಿಡಿಯೋ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ನಂಜನಗೂಡು ಇಷ್ಟ, ನಾನು ನೋಡಿ ನಂಜನಗೂಡೆಲ್ಲ ಕವರ್ ಮಾಡಿದ್ದೀನಿ ನೋಡಿ. ಜಲ ಪ್ರವಾಹ ಹೆಂಗಿದೆ ನಮ್ಮ ನಂಜನಗೂಡು ನೋಡಿ. ಇನ್ನೂ ವೀಡಿಯೋ ಮಾಡ್ತಾಯಿರ್ತೀನಿ ನೋಡಿ. ನಂಜನಗೂಡು ನಾಳೆದು ಮಾಡ್ತಾಯಿರ್ತೀನಿ. ಇನ್ನೂ ನೀರು ಜಾಸ್ತಿ ಎಲ್ಲೆಲ್ಲಿ ನೀರು ಬರುತ್ತೆ ಎಲ್ಲ ವೀಡಿಯೋ ಮಾಡ್ತಿರ್ತೀನಿ ನೋಡಿ. ಇದು ಪರಶುರಾಮ ಟೆಂಪಲ್ಲು ಜೂಮ್ ಮಾಡ್ತೀನಿ ನೋಡಿ. ಅಲ್ಲಿ ಮುಳುಗೋಗ್ಬಿಟ್ಟಿದೆ ಅದು. ಮುಂದ್ಗಡೆಯಿಂದ ನೋಡಿ ಹೇಗೆ ಕಾಣ್ತಾ ಇದೆ ಪರಶುರಾಮ ಟೆಂಪಲ್ಲು. ಅಲ್ಲಿ ನೋಡಿ ಜೂಮ್ ಮಾಡ್ತೀನಿ ನೋಡಿ ಕಾಣ್ತಾ ಇದೆಯಾ ನೋಡಿ ಪರಶುರಾಮ ಟೆಂಪಲ್ಲು ನೋಡಿ. ಅಲ್ಲಿ ಮುಳುಗೋಗ್ಬಿಟ್ಟಿದೆ, ಜಲ ಪ್ರವಾಹ. ಕೇರಳದ ವಯನಾಡಿಂದ ನೀರು ಜಾಸ್ತಿ, ಮಳೆ ಜಾಸ್ತಿ ಬೀಳ್ತಾ ಇದೆ, ಅದಕ್ಕೆ ಕಬಿನಿಯಿಂದ ನೀರು ಬಿಟ್ಟಿದ್ದಾರೆ ಜಾಸ್ತಿ. ನಂಜನಗೂಡು ಪ್ರವಾಹ ಇಷ್ಟೇ. ಅಲ್ಲಿಂದ ನಿಮಗೆ ಮಲ್ಲನಮುಳ್ಳೆ ಮಠದಿಂದ ಇಲ್ಲಿ ನಂಜನಗೂಡು ಎಂಡ್ ಆಗೋವರೆಗೂ ತೋರಿಸಿದ್ದೀನಿ. ನಂಜನಗೂಡೆಲ್ಲ ಕವರ್ ಮಾಡಿದ್ದೀನಿ ಅನಿಸುತ್ತೆ ನೋಡಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ. ಇಲ್ಲಿ ಬೋರ್ಡ್ ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಾ ಅದು ನೋಡಿ. ನರಸೀಪುರಕ್ಕೆ ಹೋಗುತ್ತೆ ಇದು, ಕಪಿಲ ನರಸೀಪುರ. ಅಲ್ಲಿ ತ್ರಿವೇಣಿ ಸಂಗಮ ಅಲ್ಲಿ ಸೇರುತ್ತೆ. ಅಲ್ಲಿಂದ ತಮಿಳ್ನಾಡಿಗೆ ಹೋಗಿ ಇದು ಸೇರುತ್ತೆ. ಅಲ್ಲಿ ನೋಡಿ ನೀರು ಹಂಗೆ ಹೋಗ್ತಾ ಇದೆ. ಲೈಕ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡಿ ಇಷ್ಟೇ. ನೋಡಿದ್ರಲ್ಲ, ಸ್ನೇಹಿತರೆ, ಇದು ದೇವಸ್ಥಾನದ ಮುಂಭಾಗ. ಇದು ನೋಡಿ, ಅಲ್ಲೆಲ್ಲ ದೇವಸ್ಥಾನದ ವಸತಿ ಗೃಹಗಳೆಲ್ಲ ನೀರು ತುಂಬಿಟ್ಟಿದೆ ನೋಡಿ. ನೀರಲ್ಲಿ ಆಟ ಆಡ್ತಾಯಿದ್ದಾರೆ. ವಸತಿ ಗೃಹ ಅದು, ಲಾಡ್ಜು. ಭಕ್ತಾದಿಗಳು ಇರ್ತಾರಲ್ಲ ಅವ್ರಿಗೆ. ನೋಡಿ ಬನ್ನಿ, ಆ ಕಡೆ ದೇವಸ್ಥಾನ ಒಳಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ದೇವಸ್ಥಾನ ಒಳಗೆ ನೀರು ಬಂದುಬಿಟ್ಟಿದೆ ಇಲ್ಲಿ. ನೋಡ್ತೀನಿ, ಆದರೆ ಆ ಕಡೆಯಿಂದ ಹೋಗ್ತೀನಿ. ದೇವಸ್ಥಾನ ಗುಡಿ ಹತ್ರ ಟೆಂಪಲ್ ಮುಂದೆ ಹೋಗೋಣ ಅಂತ ಇದೆ. ನೀರು ನೋಡಿ ಹೆಂಗೆ ನಿಂತಿದೆ ನೋಡ್ತೀನಿ. ನೀರು ಹೋಗೋಣ ಅಂತ ನೋಡ್ತಾಯಿದ್ದೀನಿ. ಎಲ್ಲ ಜನ ಎಲ್ಲ ನಡ್ಕೊಂಡು ಹೋಗ್ತಾಯಿದ್ದಾರೆ. ಒಂದು ಕಾರ್ ಬರ್ತಾಯಿದೆ ನೋಡಿ, ನಿಧಾನಕ್ಕೆ ಬರ್ತಾನೆ. ಜೂಮ್ ಮಾಡ್ತೀನಿ ನೋಡಿ. ಓಹೋ, ನೀರು ಜಾಸ್ತಿ ಇದೆ, ಹೋಗೋಕ್ಕಾಗಲ್ಲ ಸ್ನೇಹಿತರೆ. ಅವನೇ ನಿಧಾನಕ್ಕೆ ಬರ್ತಾಯಿದ್ದಾನೆ, ನಾನೆಲ್ಲ ಹೋಗಲ್ಲ. ಈ ಸ್ಕೂಟ್ರ್ ಇವರೇ ದೊಡ್ಡ ಗಾಡಿಯಿಂದ ಹೋಗ್ತಾಯಿಲ್ಲ. ನಂದು ಸುಚಿಗೆ ಆಕ್ಸೆಸ್ಸು ಆಗೋಲ್ಲ. ನೀರಲ್ಲಿ ದೋಣಿ ಥರ ತೇಲಾಡ್ಬಿಡುತ್ತೆ ಗಾಡಿ. ನಾನು ಬೇರೆ ಭಾರ ಇಲ್ಲ, ನಿಧಾನಕ್ಕೆ ಬರ್ತಾಯಿದ್ದೆ ನೋಡಿ ಕಾರು. ಆಗೋದಲ್ಲ ಅನಿಸುತ್ತೆ. ವಾಪಸ್ ಹೋಗ್ತೀನಿ. ಆ ಕಡೆಯಿಂದ ಮುಂಭಾಗ ತೋರಿಸ್ತೀನಿ ಬನ್ನಿ ನಿಮಗೆ. ದೇವಸ್ಥಾನ ಟೆಂಪಲ್ಲು ಎಲ್ಲ ನಡ್ಕೊಂಡು ಹೋಗ್ತಾರೆ. ನೀರು ಸಿಕ್ಕಾಬಟ್ಟೆ ಜಾಸ್ತಿ ಇದೆ ಸ್ನೇಹಿತರೆ. ನಂಜನಗೂಡು ಪ್ರವಾಹ, ಜಲ ಪ್ರವಾಹ ಇಲ್ಲಿ ಬಂದಿದೆ ನೋಡಿ ನೀರು ನೋಡಿ. ಯಾರೋ 3 ಜನ ಬಂದಿದ್ದಾರೆ. 3 ಜನ ಬಂದಾನೆ. ನಡ್ಕೊಂಡು ಹೋಗೋಕ್ಕೆ ಕಷ್ಟ. ಇಲ್ಲಿ ನೋಡಿ 3 ಜನ ಬಂದಿದ್ದಾರೆ. ವಾಪಸ್ ಹೋಗ್ತಾಯಿದ್ದಾರೆ. ಬನ್ನಿ, ಆ ಕಡೆ ತೋರಿಸ್ತೀನಿ, ಟೆಂಪಲ್ ಹತ್ರ ಮುಂದೆ ತೋರಿಸ್ತೀನಿ. ನಂಜನಗೂಡು ಮಳೆ, ಚಳಿ, ಅಪ್ಪಪ್ಪ. ಫೈರ್ ಇಂಜಿನ್ ಬೇರೆ ತಂದು ನಿಲ್ಸ್ಕೊಬಿಟ್ಟಿದ್ದಾರೆ, ಎಮರ್ಜೆನ್ಸಿ ಆದರೆ ಅಂತ. ಬಸ್ಸು ಬೇರೆ ರೋಡಲ್ಲೇ ಮಳೆ ಬಿಟ್ಟಿದೆ, ಕೂತಿದೆ ಬಸ್ಸು. ಇದು ನೋಡಿ ಕಾಣ್ತಾಯಿದೆ ಟೆಂಪಲ್. ಅಲ್ಲಿ ನೋಡಿ ನೀರಲ್ಲಿ, ಅಲ್ಲಿ ನೋಡಿ ನೀರು ನೋಡಿ ಹೆಂಗೆ ನಿಂತಿದೆ. ಅಂಡರ್ಗ್ರೌಂಡ್ ಮಾಡಿದ್ದಾರೆ ಸ್ನಾನಘಟ್ಟಕ್ಕೆ. ಅಲ್ಲಿ ಆ ನೀರು ಅಲ್ಲಿ ತುಂಬಿರೋದು. ಇನ್ನೂ ಜಾಸ್ತಿ ನೀರು ಬಂದರೆ ಅದು ಹೊಂಟೋಗ್ಬಿಡುತ್ತೆ ದೇವಸ್ಥಾನ ಟೆಂಪಲ್ ಹತ್ರ. ನೀವು ವಾಪಸ್ ಹೋಗ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಂಜನಗೂಡು ಫುಲ್ ಕವರ್ ಮಾಡಿದ್ದೀನಿ ನೋಡಿ. ಆ ಬ್ರಿಡ್ಜಿಂದ ಇಲ್ಲಿವರೆಗೆ ಪರಶುರಾಮ ದೇವಸ್ಥಾನವರೆಗೆ ವೀಡಿಯೋ ನೋಡಿ. ವೀಡಿಯೋ ಲೆಂತು ಜಾಸ್ತಿ ಆಯಿತು ಅನಿಸುತ್ತೆ. ನೋಡಿ
ಎಲ್ಲ ಜನ ಎಷ್ಟು ಜನ ಇದ್ರು, ರೋಡಲ್ಲೆಲ್ಲ ಪಾರ್ಕಿಂಗ್ ಮಾಡ್ತಾರೆ. ಮತ್ತೆ ವೀಡಿಯೋ ಮಾಡ್ತೀನಿ, ಇನ್ನೂ ನೀರು ಜಾಸ್ತಿ ಬಂದರೆ ಬ್ರಿಡ್ಜಲ್ಲೆಲ್ಲ ವೀಡಿಯೋ ಮಾಡ್ತೀನಿ ನೋಡಿ. ಇನ್ನೂ ನೀರು ರೋಡ್ ಗಂಟೆ ಇಲ್ಲಿವರೆಗೆಲ್ಲ ರೋಡ್ ಗಂಟೆ ಎಲ್ಲ ಬರುತ್ತೆ, ವೀಡಿಯೋ ಮಾಡ್ತೀನಿ, ನೋಡ್ತಾ ಇರಿ. ಅಲ್ಲಿ ನೋಡಿ ಅವಾಗಲೇ ತೋರಿಸ್ನಲ್ಲ ನಿಮಗೆ. ಈಗ ಪೊಲೀಸರು ಬಿಡ್ತಾರೆ ಅನಿಸುತ್ತೆ ಈಗ ಹೋಗೋಕ್ಕೆ. ನೋಡಿ ಅವಾಗ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಆ ಕಡೆ ಹೆಜ್ಜಿಗೆ ಆ ಕಡೆ ಹೋಗೋ ಜನರುಗಳು ಹೆಂಗೆ ಹೋಗ್ತಾರೆ ಇಲ್ಲಿ ನೋಡಿ. ಆವಾಗಲೇ ಬಂದ ಟೆಂಪೋ ಇದು ಆಟೋ ಆ ಕಡೆಯಿಂದ ಬಂದು ಈ ಕಡೆಯಿಂದ ಹೋಗ್ತಾ ಇದ್ದಾರೆ. ಈಗ ಕಾರು ಹೋಗೋಕ್ಕೆ ಟ್ರೈ ಮಾಡ್ತಾನೆ, ಕಾರ್ ಬಿಡ್ತಾ ಇಲ್ಲ ಅನಿಸುತ್ತೆ. ಲೈಕ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನಾಳೆ. ವೀಡಿಯೋ ನೋಡಿ, ವೀಡಿಯೋ ಲೆಂತ್ ಜಾಸ್ತಿ ಆಯಿತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಟ್ ಮಾಡ್ತಾರೆ ನೋಡಿ, ದಯವಿಟ್ಟು. ಸಿಗೋಣ ನಾಳೆ.